ಈ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನಲ್ಲಿ ಒಂದೆರಡು ಕಾಮನ್ನು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಇದೆ. ಒಂದೇನಪ್ಪ ಅಂತ ಹೇಳಿದ್ರೆ ಒಂದು ಹೆಸರೇನೆ ಕಾಮನ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಅಂತ ಹೇಳಿ, ಮತ್ತೊಂದು ನ್ಯಾಚುರಲ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಅಂತ ಹೇಳಿ. ಈ ಕಾಮನ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಅಂತ ಹೇಳಿದ್ರೆ ನಮ್ಮ ಬೇಸು 10 ಇರುತ್ತೆ. ಸೊ ಬೇಸಿಕಲಿ 10⁻x ಅದು ನಮ್ಮ ಕಾಮನ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್. ಈ ನ್ಯಾಚುರಲ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಬೇಸು ಅಂತ ಹೇಳಿ. ಸೊ ಬೇಸಿಕಲಿ y e⁻x. ಈ ಎಲ್ಲಿಂದ ಬರುತ್ತಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಅಬ್ಸರ್ವ್ಡ್ ಇನ್ ನೇಚರ್. ಮೊದಲೇದಾಗಿ ಇಟ್ಸ್ ಅ ನಂಬರ್, ಆಯಿತಾ, ಇಟ್ಸ್ ಅ ಕಾನ್ಸ್ಟೆಂಟ್. ಆ್ಯಂಡ್ ದ್ಯಾಟ್ ಕಾನ್ಸ್ಟೆಂಟ್ ಇಸ್ ಅಪ್ರಾಕ್ಸಿಮೇಟ್ಲಿ, ಎಕ್ಸಾಕ್ಟ್ ಅಲ್ಲ ಇದು, 2.718. ಇದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಅ ಸಮ್ ಆಫ್ 1/1/1 ಏನಿದು ಅಂತ ಹೇಳಿ ಬರೆದು ನೋಡ್ತೀನಿ ಒಂದು ನಿಮಿಷ. 0 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್. ಈ ರೀತಿಯಲ್ಲಿ ನೀವು ಎಷ್ಟು ಬೇಕಾದ್ರೂ ನಂಬರ್ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಈ ವ್ಯಾಲ್ಯೂ ಅಪ್ರೋಚ್ ಆಗುತ್ತೆ. ಇದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ, ತುಂಬ ಅಪ್ಲಿಕೇಶನ್ಸ್ ಇದೆ, ಮತ್ತು ಇದು ಈ ನೇಚರಿಂದ, ಆಯಿತಾ, ಪ್ರಕೃತಿಯಿಂದ ಹೇಗೆ ಇದನ್ನು ತೆಗೆದಿದ್ದಾರೆ, ಈ ನಂಬರ್ ಹೇಗೆ ಬರುತ್ತೆ ಅಂಥೇಳಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಆಯಿತಾ, ಇನ್ನು ಸ್ವಲ್ಪ ಡೀಟೇಲಾಗೆ ವಿಷಯಗಳನ್ನ ನೋಡ್ಕೊಳ್ಳಿ. ನಾನು ತಕ್ಷಣಕ್ಕೆ ಈ ವಿಡಿಯೋದಲ್ಲಿ ಮಾಡಲ್ಲ, ಹೋಗ್ತಾ ಹೋಗ್ತಾ ಟೈಮ್ ಆದಂಗೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ಇಂಟ್ರೆಸ್ಟಿಂಗ್ ವೀಡಿಯೋ ಸೆಕ್ಷನ್ ಅಂತ ಹೇಳಿ ಅದರಲ್ಲಿ ಹಾಕ್ತೀನಿ. ಸರಿನಾ? ಇಂಟ್ರೆಸ್ಟ್ ಇರೋ ನೋಡ್ಬೋದು. ಬಟ್ ಫಾರ್ ನೌ ದೇರ್ ಆರ್ 2 ಕಾಮನ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ಸ್. ಒಂದು ಹೆಸರೇನೆ ಕಾಮನ್ ಅಂಥೇಳಿ, ಅದರಲ್ಲಿ ಬೇಸ್ ಬಂದು ಇದನ್ನು ಬೇಸ್ ಅಂತ ಹೇಳಿ ಕರಿತಾ ಇದ್ದೀವಿ ನಾವು. ಸೊ ಎಕ್ಸ್ಪೊನೆನ್ಷಿಯಲ್ ಬೇಸ್ ಕರಿತೀವಲ್ಲ, ಅದೇನು ಇನ್ನೇನಿಲ್ಲ, ಇದು ಬೇಸ್ ಅಂಥೇಳಿ. ನ್ಯಾಚುರಲ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಅಂತಲ್ಲಿ ಈಸ್ ಯುವರ್ ಬೇಸ್.